ಎಲ್ಲರಿಗೂ ಗೋಲ್ಡ್ ಫಿಂಚ್ ವಿದ್ಯಾಸಂಸ್ಥೆಗೆ ಸ್ವಾಗತ. ಸೊ ನಾವು KAS ಪ್ರಿಲಿಮ್ಸ್ 2020 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 7th ಕ್ವಶನ್. ದ ನೇಮ್ ಆಫ್ ದ ರೀಸೆಂಟ್ಲಿ ಲಾಂಚ್ಡ್ ಫಸ್ಟ್ ಸ್ಯಾಟಲೈಟ್ ಆಫ್ ಇಥಿಯೋಪಿಯಾ. ಸೊ 2020ರಲ್ಲಿ ಇಥಿಯೋಪಿಯಾ ಮೊದಲನೇ ಬಾರಿಗೆ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ರು. ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಟೇಕ್ ಅವೇ ಏನು ಅಂತ ಹೇಳಿದ್ರೆ, ನಾವು ಸರ್ ಹಾಗಾದರೆ ಇಥಿಯೋಪಿಯಾ ಫಸ್ಟ್ ಸ್ಯಾಟಲೈಟ್ ಇದೆ, ಸೆಕೆಂಡ್ ಸ್ಯಾಟಲೈಟ್ ಅದನ್ನು ಅನೌನ್ಸ್ ಮಾಡಿದಾಗಲೂ ನಾವು ಅದ್ರ ಬಗ್ಗೆ ನ್ಯೂಸ್ ತಿಳ್ಕೊಬೇಕಾ? ಆ ಥರದ್ದಿಲ್ಲ. ಯಾವುದಾದ್ರೂ ಒಂದು ದೇಶ ಮೊದಲನೇ ಬಾರಿಗೆ ಸ್ಯಾಟಲೈಟನ್ನು ಅನೌನ್ಸ್ ಮಾಡಿದ್ರೆ ಅಥವಾ ಒಂದು ಲಾಂಚ್ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಇನ್ಫಾರ್ಮೇಷನನ್ನು ಕಲ್ತ್ಕೋಬೇಕಿಲ್ಲಿ ನೀವು. ಅರ್ಥ ಆಗ್ತಿದೆಯಾ? ಈ ಪ್ರಶ್ನೆ ರಿಲೆವೆಂಟ್ ಇಲ್ಲ ಅಥವಾ ಯಾವುದು ಇದು ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಥರದ ಪ್ರಶ್ನೆಗಳು, ಈ ಥರದ್ದು ಏನಾದರೂ ನ್ಯೂಸಲ್ಲಿದ್ದರೆ, ಇವತ್ತು ಇಥಿಯೋಪಿಯಾ ಇದೆ ಕರೆಕ್ಟ್, ನಾಳೆ ಬುರುಂಡಿ ಆಗ್ಬೋದು, ನಾಳೆ ಎರಿಟ್ರಿಯಾ ಆಗ್ಬೋದು, ಸೊಮಾಲಿಯಾ ಆಗ್ಬೋದು, ಬೇರೆ ಯಾವುದೋ ಒಂದು ಬಡ ದೇಶ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡ್ತಿದ್ದಾರೆ ಅಂತ ಏನಾದರೂ ನ್ಯೂಸಿಗೆ ಬಂದರೆ ನೀವೇನು ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಅದಕ್ಕೋಸ್ಕರ ಈ 7th ಕ್ವಶನನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ಸರಿಯಾದ ಉತ್ತರ ಒಂದು ಆಪ್ಷನ್ ಎ, ದಟ್ ಈಸ್ ETRSS-1 ಅಂತ, ಅಂದರೆ ಇಥಿಯೋಪಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ 1 ಅಂತ ಅದರ ಅರ್ಥ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ನು. ಇದು ಜಾಗ್ರಫಿ ರಿಲೇಟೆಡ್ ಕ್ವಶನ್ನು. ಅ ಲೇಯರ್ ಆಫ್ ಫ್ರೋಸನ್ ವಾಟರ್ ಆನ್ ಟಾಪ್ ಆಫ್ ಅ ರಿವರ್ ಐಸ್ ಆರ್ ಲ್ಯಾಂಡ್ ಈಸ್ ಟರ್ಮ್ಡ್ ಆಸ್. ಅಂದರೆ ಪ್ರಶ್ನೆ ಏನಪ್ಪ ಕೇಳ್ತಿದ್ದಾನೆ ಅಂತ ಹೇಳಿದ್ರೆ, ಒಂದು ನದಿ ಹರಿತಾ ಇದೆ, ನದಿ ಹರಿಯುವಾಗ ನದಿಯ ಮೇಲ್ಭಾಗದ ನೀರು ಫ್ರೀಸ್ ಆಗುತ್ತೆ, ಈ ರೀತಿ ನೀಟಾಗಿ ಫ್ರೀಸ್ ಆಗುತ್ತೆ. ಈ ಥರ ಫ್ರೀಸ್ ಆಗೋದನ್ನು ಏನಂತ ಕರೀತಾರೆ ಅನ್ನೋದು ಪ್ರಶ್ನೆ. ಅದನ್ನು ನಲೆಟ್ಸ್ ಅಂತ ಕರೀತಾರೆ. ಆಯಿತಾ? ಅದನ್ನು ನಲೆಟ್ಸ್ ಅಂತ ಕರೀತಾರೆ. ಹಾಗಾದರೆ ಒಂದು ಹಿಮ ನದಿ, ಒಂದು ದೊಡ್ಡ ಹಿಮ ಇದೆ, ಗ್ಲೇಷಿಯರ್ ಅಂತ ಕರಿತೀವಿ ನಾವು. ಆ ಗ್ಲೇಷಿಯರು ಆ ಹಿಮ ನದಿ ಹರಿದು ಒಂದು ದೊಡ್ಡ ಕಾಲುವೆಯನ್ನು ಸೃಷ್ಟಿ ಮಾಡುತ್ತೆ. ಆ ಕಾಲುವೆಯನ್ನು ವ್ಯಾಲಿ ಅಂತ ಕರಿತೀವಿ ನಾವು. ಈ ರೀತಿ ವ್ಯಾಲಿಯನ್ನು ಸೃಷ್ಟಿ ಮಾಡೋದಕ್ಕೆ ಏನಂತ ಕರೀತಾರೆ? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ನೆನಪಿದೆಯಲ್ಲೋ ಗೊತ್ತಿಲ್ಲ. ಆ ರೀತಿ ವ್ಯಾಲಿಯನ್ನು ಸೃಷ್ಟಿ ಮಾಡೋದಕ್ಕೆ ಸರ್ಕ್ಯೂ ಅಂತ ಕರೀತಾರೆ. ಹಾಗಾದರೆ ಸ್ನೋ ಕ್ಯಾಪ್ ಅಂದರೆ ಏನು? ಒಂದು ಮೌಂಟೇನ್ ಇದೆ, ಆ ಮೌಂಟೇನ್ ಮೇಲ್ಭಾಗದಲ್ಲಿ ಪೂರ್ತಿ ಐಸ್ ಕವರ್ ಆಗಿದೆ. ಆ ಮೌಂಟೇನಿನ ಮೇಲ್ಭಾಗ ಪೂರ್ತಿ ಐಸ್ ಕವರ್ ಆಗಿದ್ದರೆ ಅದನ್ನು ಸ್ನೋ ಕ್ಯಾಪ್ ಅಂತ ಕರೀತಾರೆ. ಸ್ನೋ ಲೈನ್ ಅಂದರೆ ಏನು? ಸ್ನೋ ಲೈನ್ ಅಂತ ಹೇಳಿದ್ರೆ ಒಂದು ಕಡೆ ಪೂರ್ತಿ ಐಸ್ ಕವರ್ ಆಗಿದೆ, ಒಂದು ಕಡೆ ಒಂದು ಭಾಗದಲ್ಲಿ ಪೂರ್ತಿ ಐಸ್ ಕವರ್ ಆಗಿದೆ, ಇನ್ನೊಂದು ಭಾಗದಲ್ಲಿ ಯಾವುದೇ ರೀತಿ ಐಸ್ ಕವರ್ ಆಗಿಲ್ಲ. ಆ ಥರದ ರೀಜನ್ಗೆ ಸ್ನೋ ಲೈನ್ ಅಂತ ಕರೀತಾರೆ. ಆಯಿತಾ? ಸೊ ಅಡಿಷನಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಬಿಕಾಸ್ ಯಾಕೆಂದರೆ ನೆಲೆಟ್ಸ್ ಬಗ್ಗೆ ಆಲ್ರೆಡಿ ಪ್ರಶ್ನೆ ಕೇಳಿದ್ದಾನೆ. ಬಟ್ ನೆಕ್ಸ್ಟು ಸರ್ಕ್ಯೂ ಬಗ್ಗೆ ಕೇಳ್ಬೋದು, ಸ್ನೋ ಕ್ಯಾಪ್ ಬಗ್ಗೆ ಕೇಳ್ಬೋದು, ಸ್ನೋ ಲೈನ್ ಬಗ್ಗೆ ಕೇಳ್ಬೋದು. ಇದ್ರ ಬಗ್ಗೆ ಏನು ಅಂತ ಕೇಳ್ಬೋದು. ಸಿಮಿಲರ್ ಕ್ವಶನನ್ನು ಫ್ರೇಮ್ ಮಾಡಬಹುದು. ಸೊ ಬಿ ಕೇರ್ಫುಲ್, ಇದನ್ನು ನೆನ್ಪಿಟ್ಕೋಬೇಕು ನೀವು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದು, and last question for the day. In the history of Indian coinage, punch marked coins have a special place. Which of the following statements are true concerning the punch marked coins ಅಂತ ಇದೆ. ಸಿ ಫಾರ್ ಎಕ್ಸಾಂಪಲ್, ನಾವು ಏನ್ಷಿಯಂಟ್ ಹಿಸ್ಟ್ರಿ ಬುಕ್ಕನ್ನು ತೆಗೆದು ನೋಡೋದಾದರೆ ಅದು ಹರಪ್ಪನ್ ಮೊಹೆಂಜೊದಾರೋ ಟೈಮಿಂದನೂ ಕೂಡ ಅದರ ಎಕ್ಸ್ಕವೇಷನ್ಸಲ್ಲಿ ಎಕ್ಸಾಕ್ಟ್ಲಿ ಕಾಯಿನ್ಸ್ ಅಂತ ಫೈಂಡ್ ಔಟ್ ಮಾಡಿಲ್ಲ ಅಂದ್ರೂ ನಮಗೆ 6th to 7th ಸೆಂಚುರಿ BC ಇಂದ 1st ಸೆಂಚುರಿ AD ವರೆಗೂ ನಮಗೊಂದು ಐಡಿಯಾ ಸಿಗುತ್ತೆ ಪಂಚ್ ಮಾರ್ಕ್ಡ್ ಕಾಯಿನ್ಗಳ ಮೇಲೆ. ಕರೆಕ್ಟ್ ಅಲ್ವಾ? ಸಿ ಇದನ್ನು ಪಂಚ್ ಮಾರ್ಕ್ಡ್ ಅಂತ ಯಾಕೆ ಕರಿತಿದ್ರು ಅಂತ ಹೇಳಿದ್ರೆ, ಈ ರೀತಿ ಒಂದು ಸಿಲ್ವರ್ ಕಾಯಿನನ್ನು ಮಾಡ್ತಾ ಇದ್ರು. ಸಿಲ್ವರ್, ಆ ಕಾಯಿನ್ಗಳು ಸಿಲ್ವರಲ್ಲಿ ಮಾಡ್ತಾ ಇದ್ರು. ಸಿಲ್ವರಲ್ಲಿ ಒಂದು ಪ್ರಾಪರ್ ಸ್ಟ್ಯಾಂಡರ್ಡ್ ವೆಯ್ಟನ್ನು ಗೇಜ್ ಮಾಡ್ತಾ ಇದ್ರು. ಒಂದು ಸ್ಟ್ಯಾಂಡರ್ಡ್ ವೆಯ್ಟ್ ಇರ್ತಿತ್ತು, ಅದಕ್ಕೆ ಸಿಲ್ವರ್ ಕಾಯಿನ್ಸ್ ಇರ್ತಿತ್ತು. ಆದರೆ ಎಲ್ಲ ಕಾಯಿನ್ಗಳಿಗೂ ಕೂಡ ಪರ್ಟಿಕ್ಯುಲರ್ ಶೇಪ್ ಇರ್ತಿರಲಿಲ್ಲ, ಒಂದೊಂದು ಥರ ಶೇಪ್ಗಳಲ್ಲಿ ಇರ್ತಾ ಇದ್ವು. ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಶೇಪ್ಗಳಿದ್ದಂಥ ಕಾಯಿನ್ಗಳಲ್ಲಿ ಎಕ್ಸಾಕ್ಟ್ಲಿ ಎನಿಮಲ್ಗಳದ್ದು ಪಿಕ್ಚರ್ಗಳು ಇರ್ತಿದ್ವು. ಬುಲ್ ಪಿಕ್ಚರ್ ಇರ್ತಿತ್ತು. ಕೆಲವೊಂದರಲ್ಲಿ ಸ್ವಸ್ತಿಕನ್ನು ಬರಿತಾ ಇದ್ರು. ಕರೆಕ್ಟ್ ಅಲ್ವಾ? ಈ ರೀತಿ ಸ್ವಸ್ತಿಕ್ ನೋಡಿರ್ತೀರಿ ನೀವು, ಸ್ವಸ್ತಿಕನ್ನು ಬರಿತಾ ಇದ್ರು. ಕೆಲವೊಂದು ಕಾಯಿನ್ಗಳಲ್ಲಿ ಓಂ ಬರಿತಾ ಇದ್ರು. ಕೆಲವೊಂದು ಕಾಯಿನ್ಗಳಲ್ಲಿ ಸೂರ್ಯನ ಚಿಹ್ನೆಗಳು ಇರ್ತಿದ್ವು. ಇದೆಲ್ಲದನ್ನು ಈ ಸಿಲ್ವರ್ ಕಾಯಿನ್ ಮೇಲೆ ಪಂಚ್ ಮಾಡ್ತಾ ಇದ್ರು. ಕರೆಕ್ಟ್ ಅಲ್ವಾ? ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ ಆಫ್ ದಿಸ್ ಕಾಯಿನ್. ಸೊ ಅದಕ್ಕೆ ಇದನ್ನು ಪಂಚ್ ಮಾರ್ಕ್ಡ್ ಕಾಯಿನ್ ಅಂತ ಕರೆದ್ರು. ಆಯಿತಾ? ಸೊ ಈ ಮಾಹಿತಿಯನ್ನು ಇಟ್ಕೊಂಡು ನಾವು ಈ ಕ್ವಶನನ್ನು ಅಟೆಂಡ್ ಮಾಡೋದಾದರೆ, ಈಗ ನಾನು ಕೊಟ್ಟಿರುವಂಥ ಮಾಹಿತಿನಲ್ಲೇ ನೀವು ತುಂಬ ಜನ ಆರಾಮಾಗಿ ಆನ್ಸರ್ಸನ್ನು ಮಾಡಬಹುದು. ಸೊ ನೀವು ಟ್ರೈ ಮಾಡಿ. ಸೊ ಎ ಆಪ್ಷನ್ ಹೇಳುತ್ತೆ, ದೇ ಆರ್ ದ ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ. ನಾನು ಹೇಳಿದೆ ಏನ್ಷಿಯಂಟ್ ಕಾಯಿನ್ಸ್ ಇದೆಲ್ಲ ಅಂತ.
ಅರ್ಲಿಯೆಸ್ಟ್ ಕಾಯಿನೇಜ್ ಇನ್ ಇಂಡಿಯಾ ಅಂದರೆ ಅಬ್ಸಲ್ಯೂಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂದು. ದೇ ವರ್ ನಾಟ್ ಇನ್ ಸರ್ಕ್ಯುಲೇಷನ್ ಇನ್ ಇಂಡಿಯಾ. ಇಂಡಿಯಾದ ಅರ್ಲಿಯೆಸ್ಟ್ ಕಾಯಿನ್ ಅದು ಅಂದಮೇಲೆ ಅದು ಚಲಾವಣೆಯಲ್ಲಿ ಇರಲಿಲ್ಲ ಅಂದರೆ ನಿಜವಾಗ್ಲೂ ತಪ್ಪಲ್ವಾ? ಚಲಾವಣೆಯಲ್ಲಿ ಇದ್ವು, ಚಲಾವಣೆಯಲ್ಲಿ ಇದ್ದಿದ್ದಕ್ಕೇನೆ ನಮ್ಗೆ ಈ ಕಾಯಿನ್ಗಳೆಲ್ಲ ಇದ್ವು ಅಂತ ಗೊತ್ತಿರೋದು, ಕರೆಕ್ಟ್ ಅಲ್ವಾ? ವಿ ಕ್ಯಾನ್ ನೋಟಿಸ್ ಸಿಂಬಲ್ಸ್ ಆನ್ ಒನ್ ಆರ್ ಬೋತ್ ಸೈಡ್ಸ್ ಆಫ್ ದೀಸ್ ಕಾಯಿನ್ಸ್. ಇಲ್ಲಿ ಬಹಳ ಕೇರ್ಫುಲ್ಲಾಗಿ ಗಮನಿಸಿ, ಒನ್ ಆರ್ ಅಂತ ಇದೆ, ಒಂದು ಅಥವಾ ಎರಡೂ ಬದಿಗಳಲ್ಲಿ ಪಂಚ್ ಮಾರ್ಕ್ಗಳು ಅಥವಾ ಸಿಂಬಲ್ಗಳು ಇರ್ತಿದ್ವು ಅಂತ ಸ್ಟೇಟ್ಮೆಂಟ್ ಹೇಳ್ತಿದೆ. ಖಂಡಿತ ನಿಜ. ಅವನು ಬರೀ ಒಂದು ಕಡೆ ಮಾತ್ರ ಇರ್ತಿದ್ವು ಅಂದಿದ್ರೆ ಕನ್ಫ್ಯೂಷನ್ ಆಗ್ತಿತ್ತು, ಎರಡೂ ಕಡೆ ಇರ್ತಿದ್ವು ಅಂದಿದ್ರೆ ಕನ್ಫ್ಯೂಷನ್ ಆಗ್ತಿತ್ತು. ಒಂದು ಅಥವಾ ಎರಡೂ ಕಡೆ ಇರ್ತಿದ್ವು ಅಂದರೆ ಡೆಫಿನೆಟ್ ಕರೆಕ್ಟು. ಕೆಲವೊಂದು ಕಾಯಿನ್ಗಳಲ್ಲಿ ಒಂದು ಕಡೆ ಮಾತ್ರ ಇರ್ತಿತ್ತು, ಕೆಲವೊಂದು ಕಾಯಿನ್ಗಳಲ್ಲಿ ಎರಡು ಸೈಡು ಇರ್ತಿತ್ತು. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಸಿ ಸ್ಟೇಟ್ಮೆಂಟ್ ಕರೆಕ್ಟು. ಲಾಸ್ಟ್ ಸ್ಟೇಟ್ಮೆಂಟು, ದೀಸ್ ಕಾಯಿನ್ಸ್ ಆರ್ ಮೇಡ್ ಆಫ್ ಸಿಲ್ವರ್. ಡೆಫಿನೆಟ್ಲಿ ಕರೆಕ್ಟ್. ದೀಸ್ ಕಾಯಿನ್ಸ್ ಆರ್ ಮೇಡ್ ಆಫ್ ಸಿಲ್ವರ್ ಓನ್ಲಿ. ಕರೆಕ್ಟ್. ಚೂಸ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಫಾಲೋಯಿಂಗ್ ಅಂತ ಇದೆ. ಅಲ್ಲಿಗೆ ಈ ಎಲ್ಲ ಕಾಯಿನ್ಗಳನ್ನ ಯಾವುದ್ರಲ್ಲಿ ಮಾಡ್ತಾ ಇದ್ರು? ಸಿಲ್ವರಲ್ಲೇ ಮಾಡ್ತಾ ಇದ್ರು. ನಾನು ಅವಾಗಲೇ ಹೇಳಿದೆ, ಸಿಲ್ವರಲ್ಲಿ ಒಂದು ಸ್ಟ್ಯಾಂಡರ್ಡ್ ವೆಯ್ಟ್ ಅನ್ನು ಮಾಡ್ತಾ ಇದ್ರು, ಆದರೆ ಡಿಫರೆಂಟ್ ಶೇಪ್ಗಳಲ್ಲಿ ಇರ್ತಾ ಇದ್ವು. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಸರಿಯಾದ ಉತ್ತರ ಯಾವುದು? ಎ, ಸಿ ಆ್ಯಂಡ್ ಡಿ ಆರ್ ದ ಕರೆಕ್ಟ್ ಆಪ್ಷನ್ಸ್. ಅಲ್ಲಿಗೆ ಬಿ ಏನಾಯಿತು? ತಪ್ಪಾಯಿತು. ಸೊ ಇವತ್ತಿಗೆ ಎಷ್ಟೇ ಇನ್ಫಾರ್ಮೇಷನ್ನು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.